Hello everyone, welcome back to my YouTube channel Maths with Moin. ತುಂಬ ಮಕ್ಕಳು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ರಿಲೀಸ್ ಮಾಡಿ ಸರ್ ಯಾವ ರೀತಿಯಲ್ಲಿ ಪಾಸ್ ಆಗಬೇಕು ಅಂದರೆ ಟಾರ್ಗೆಟ್ 40+ ನಾವು ಸ್ಕೋರ್ ಮಾಡಬೇಕು ಅಂದರೆ ಯಾವುದೆಲ್ಲ ಟಾಪಿಕ್ಸನ್ನು ಓದಬೇಕು ಮತ್ತು ಎಕ್ಸಾಕ್ಟ್ ಇದೇ ಕ್ವಶನ್ಸ್ ನಮಗೆ ಎಕ್ಸಾಮ್ಸಲ್ಲಿ ಬರುತ್ತೆ, ನಾನು ಇಷ್ಟು ಓದಿದ್ರೆ ಸಾಕು ಮ್ಯಾಥಮೆಟಿಕ್ಸ್ ಪಾಸ್ ಆಗ್ತೀನಿ ಅನ್ನೋ ಒಂದು ವಿಡಿಯೋ ಮಾಡಿ ಅಂತಲೂ ಕೂಡ ಕಮೆಂಟ್ಸ್ ಆಗ್ತಿದ್ರು. ಸೊ ಈ ವಿಡಿಯೋ ನಿಮಗೋಸ್ಕರ, ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಅನಿಸುತ್ತೆ, ಮತ್ತು ಯಾರೆಲ್ಲ ಔಟ್ ಆಫ್ ಫುಡ್ ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅವರು ಕೂಡ ಈ ವಿಡಿಯೋನು ನೋಡಿ. ಬಿಕಾಸ್ ನೀವು ಇಷ್ಟೆಲ್ಲ ಈ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಇದು ಈ ಟಾಪಿಕ್ಸ್ ಕವರೇ ಆಗಿಲ್ಲ ಅಂದರೆ ಔಟ್ ಆಫ್ ಫುಡ್ ಬರೋದು ಕಷ್ಟ ಇದೆ. ಸೊ ದೇರ್ ಫಾರ್ ಇಲ್ಲಿ ಡಿಸ್ಪ್ಲೇ ಆಗ್ತಿರೋಂಥದ್ದು ನೀವು ನೋಡ್ಬೋದು, ಇದು ಪಾಸಿಂಗ್ ಪ್ಯಾಕೇಜ್ ದಟ್ ಈಸ್ 40+ ಮೈಂಡ್ಫುಲ್ ಮ್ಯಾಥ್ಸ್ ಅಂತ ನಾನು ಮಾಡಿದ್ದೀನಿ. ಇದರಲ್ಲಿ ಸ್ಪೆಷಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ನಲ್ಲಿ ನಿಮಗೆ ಇಲ್ಲಿ ಫಸ್ಟ್ ಪೇಜ್ ನೋಡಿದಾಗ ಇದರಲ್ಲಿ ಯಾವ ಲೆಸನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಪಾಸಿಂಗ್ ಪ್ಯಾಕೇಜ್ 40 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕು ಅಂದರೆ ಇಷ್ಟು ಟಾಪಿಕ್ಸನ್ನು, ಈ ಲೆಸನ್ ಇದು ಈ ಟಾಪಿಕ್ ಈ ಪಾರ್ಟನ್ನು ನೀವು ಓದ್ಕೊಂಡ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇದನ್ನು ನೀವೇನು ಮಾಡ್ತೀರಾ ಅಂದರೆ ಆರಾಮಾಗಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ 40 ಮಾರ್ಕ್ಸ್ ಬರುತ್ತೆ, 40+ ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ನಾವು ನೋಡಿದ್ರೆ ಇಲ್ಲಿ ಪ್ರೂವ್ ದಟ್ ರೂಟ್ 2 ಇರ್ಯಾಷನಲ್. ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಎವ್ರಿ ಟೈಮ್ ಇಟ್ ಈಸ್ ಆಸ್ಕಿಂಗ್ ಪ್ರೂವ್ ದಟ್ ರೂಟ್ 2 ಅಥವಾ ರೂಟ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಇದು 3 ಮಾರ್ಕ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕ್ವಶನ್ 6+ ರೂಟ್ 2 ಇದು 2 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ಸೊ ಈ ಕ್ವಶನನ್ನು ನೀವು ಪ್ರಾಕ್ಟೀಸ್ ಮಾಡಿ. ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತಲೇ ಎಕ್ಸ್ಟ್ರಾ ಕ್ವಶನ್ಸ್ ಸ್ವಲ್ಪ ಕೂಡ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಯಾವ ಟಾಪಿಕ್ ಅಂದರೆ ಡಿಸ್ಕ್ರಿಮಿನೆಂಟ್ ಆಫ್ ರೂಟ್ಸ್. ಫಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ನಿಮಗೆ ಎಲಿಮಿನೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗಿರುವಂಥದ್ದು ಕ್ವಶನ್ಸು ಕೂಡ ಬರುತ್ತೆ. ಇಲ್ಲೂ ಕೂಡ ದೇರ್ ಆರ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್, ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ನೆಕ್ಸ್ಟ್ ಒನ್ ಈಸ್ ಅದೇ 2 ಮಾರ್ಕ್ಸ್ ಕ್ವಶನಲ್ಲಿ ಡಿಸ್ಕ್ರಿಮಿನೆಂಟ್ ಆಫ್ ರೂಟ್, ಯಾವುದು ನೇಚರ್ ಆಫ್ ದ ರೂಟ್ ಬರೀಬೇಕು. D = b² - 4ac ಕಂಡುಹಿಡಿದು ಅದರಲ್ಲಿ ನಿಮಗೆ ಡಿಸ್ಕ್ರಿಮಿನೆಂಟ್ ಆಫ್ ರೂಟ್ ಏನು ಬರುತ್ತೆ ಅದನ್ನು ಕಂಡುಹಿಡಿಬೇಕು. ಸೇಮ್ ಆ ಕ್ವಶನ್ಗೆ ರಿಲೇಟೆಡೇ ಸ್ವಲ್ಪ ಎಕ್ಸ್ಟ್ರಾ ಪ್ರಾಬ್ಲಮ್ಸು ಕೂಡ ಇದರಲ್ಲಿ ಇದೆ. ಯು ಕ್ಯಾನ್ take a screenshot ಅಥವಾ pause the video and also note down. Meanwhile you can practice and also you can comment your answer also. The next question is from the AP arithmetic progression ಇಂದ ನಿಮಗೆ find the nth term ಅಥವಾ find the sum of the n terms ಅಂತ ಎರಡು ಫಾರ್ಮುಲಾಸ್ ಮೇಲೆ ಒಂದು ಕ್ವಶನ್ ಯಾವುದಾದ್ರೂ ಕೇಳಬಹುದು. ಸೊ ಒಂದು ಡೆಮೋ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿರೋಂಥದ್ದು ಕ್ವಶನ್ಸನ್ನು ನೀವು ಆರಾಮಾಗಿ ಬುಕ್ಕಲ್ಲಿ ನಿಮ್ಮ ಮಾಡ್ಕೋಬೋದು. ಸೊ ಇಷ್ಟೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಈಸ್ ಅದಾದ ನಂತರ ಸಮ್ ಆಫ್ ದ ಎನ್ ಟರ್ಮ್ಸ್ ಆದಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಈ 3 ಫಾರ್ಮುಲಾಸ್ ಮೇಲೆ ಒಂದು ಕ್ವಶನ್ ಡೈರೆಕ್ಟಾಗಿ ಬರ್ಬೋದು. ನಿಮಗೆ 2 ಮಾರ್ಕ್ಸ್ಗೆ ಈ ಕ್ವಶನ್ ಬರುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್ ಈಸ್ ದ ಗ್ರಾಫ್ ರಿಲೇಟೆಡ್. ದಟ್ ಈಸ್ ಗ್ರಾಫ್ ಕೊಟ್ಬಿಟ್ಟು ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಅದೇನಿದೆ ಅದನ್ನು ಕೂಡ ನೀವು ಮಾಡ್ತೀರಾ. ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಕ್ವಶನ್ಸು, ಇದನ್ನು ಕೂಡ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ರಿಲೇಟೆಡ್ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸಲ್ಲಿ ಇದು ಸ್ಪೆಷಲಿ ಕೇಳ್ತಾನೆ. ಟ್ರಯಾಂಗಲ್ ಕೊಟ್ಬಿಟ್ಟು ಸೈನ್ ಆಲ್ಫಾ ಕಾಟ್ ಬೀಟಾ ಈ ಥರ ಅಥವಾ ಸೈನ್ ಸಿ ಕಾಟ್ ಸಿ ಅಂತ ಕೇಳ್ಬೋದು. ಈ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಫಸ್ಟ್ ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೆನಪಿರಬೇಕು. ಸೈನ್ = ಆಪೋಸಿಟ್ ಬೈ ಹೈಪೋಟಿನಸ್, ಕಾಸ್ = ಅಡ್ಜಸೆಂಟ್ ಬೈ ಹೈಪೋಟಿನಸ್, ಟ್ಯಾನ್ = ಆಪೋಸಿಟ್ ಬೈ ಅಡ್ಜಸೆಂಟ್, ಮತ್ತು ಅದೇ ರೀತಿಯಲ್ಲಿ ಕೊಸಿಕೆಂಟ್, ಸೀಕೆಂಟ್ ಮತ್ತು ಕಾಟ್ ಇದ್ರದ್ದು ರಿವರ್ಸು, ಇದೆಲ್ಲ ನೆನ್ಪಿಟ್ಕೋಬೇಕು. ಮತ್ತು ಟ್ಯಾಬುಲರ್ ಕಾಲಮ್ ಕೂಡ ನೆನ್ಪಿಟ್ಕೋಬೇಕು. ಯಾವ ಥರ ನೆನ್ಪಿಟ್ಕೋಬೇಕು? 0, ½ ½ √3/2 1 ಸೈನ್ ರೇಷಿಯೋಸ್ ಬಂದರೆ 0, 30, 45, 60, 90 ಈ ಥರ ಬಂದಾಗ ಈ ಟೇಬಲು ಕೂಡ ನೆನ್ಪಿಟ್ಕೋಬೇಕು. ಸೈಡಲ್ಲಿ ಬೇಕಂದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಬರ್ಕೊಂಡು ಆ ವ್ಯಾಲ್ಯೂಸ್ ಬರೀಬೇಕು, ಬಟ್ ಕ್ಲೀನಾಗಿ ಬರೀಬೇಕು. 2 ಮಾರ್ಕ್ಸ್ ಅಂತೂ ಪಕ್ಕ ಈ ಕ್ವಶನಿಂದ ಕೇಳ್ತಾನೆ. ಇಟ್ ಈಸ್ 100% ಡ್ಯಾಮ್ ಶ್ಯೂರ್. ನೆಕ್ಸ್ಟ್ ಕ್ವಶನ್ ನಿಮಗೆ ಬರುವಂಥದ್ದು ಆಫ್ಟರ್ ಟ್ರಿಗ್ನೋಮೆಟ್ರಿ, ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಡೇಟಾ. ಮೀನ್, ಮೀಡಿಯನ್, ಮೋಡ್ ಈ ಮೂರಲ್ಲೂ ಕೂಡ ಯಾವುದಾದ್ರೂ 2 ಕೊಡ್ತಾನೆ. ಅದರಲ್ಲೂ ಕೂಡ ಆಪ್ಷನ್ ಇರುತ್ತೆ, ನೀವು ಯಾವುದಾದ್ರೂ 1 ಬರೀಬೇಕು. ಸೊ ಕಂಪ್ಲೀಟ್ಲಿ ನಿಮಗೆ 3 ಕಷ್ಟ ಆಗ್ತಿದೆ ಅಂದರೆ ಯಾವುದಾದ್ರೂ 2ಅನ್ನು ಪಕ್ಕ ಕಲ್ತ್ಕೊಳ್ಳಿ. 2ರಲ್ಲೂ ಒಂದಂತೂ ಕಲಿಯೋಕ್ಕೆ ಹೋಗ್ಬೇಡಿ, 2 ಕಲಿಬೇಕು. 2 ಕಲ್ತಿದ್ರೆ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಕೇಳ್ತಾನೆ, ನೀವು ಆರಾಮಾಗಿ ಅದನ್ನು ಬರಿಬೋದು. ಮೀನ್ ಅಥವಾ ಮೀಡಿಯನ್ ಕಲ್ತೀರಿ, ಮೋಡ್ ಬಿಟ್ಟಿರಿ, ಇಲ್ಲ ಮೀನ್ ಮೋಡ್ ಕಲ್ತ್ಕೊಬಿಡಿ, ಮೀಡಿಯನ್ ಬಿಟ್ಬಿಡಿ. ಅಂದರೆ ನಿಮಗೆ ಆಗ್ತಾ ಇಲ್ಲ ಅಂದಾಗ ಅಷ್ಟೇ ಹೊರತು ಮುಯಿನ್ ಸರ್ ಹೇಳಿದ್ರು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಡಕ್ಕೆ ಹೋಗ್ಬೇಡಿ. ಪ್ರಾಕ್ಟೀಸ್ ಮಾಡಿ, ಎಲ್ಲ ಕಲ್ತಿದ್ರೆ ಒಳ್ಳೆಯದು. ಸರ್ ನನಗೆ ಅರ್ಥನೇ ಆಗ್ತಾ ಇಲ್ಲ, ನಾನು ಲಾಸ್ಟ್ ಮೂಮೆಂಟಲ್ಲಿ ಇದ್ದೀನಿ, ಏನೇನು ಎಕ್ಸಾಮ್ ನಾಳೆ ನಾಡ್ದಷ್ಟರಲ್ಲಿದೆ ಅಂದಾಗ ಯಾವುದಾದ್ರೂ 2 ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಸ್ವಲ್ಪ ಸ್ಯಾಂಪಲ್ ಕ್ವಶನ್ಸು ಕೂಡ ಇದೆ, ಅದನ್ನು ಕೂಡ ಪ್ರಾಕ್ಟೀಸ್ ನೀವು ಮಾಡ್ಬೋದು. ಇದಾದ ನಂತರ ನಿಮ್ಗೆ ಇರೋವಂಥದ್ದು
ಥಿಯರಮ್ಸ್, ವೆರಿ ಇಂಪಾರ್ಟೆಂಟ್ ಥಿಯರಮ್ಸ್. ನಿಮ್ಗೆ ಗೊತ್ತಿದೆ, 2 ಸರ್ಕಲ್ ಥಿಯರಮ್ಸ್ ಅಲ್ಲಿದೆ. ಒಂದು, ದ ಟ್ಯಾಂಜೆಂಟ್ ಆಫ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು ಒಂದು. ಇನ್ನೊಂದು, ಲೆಂತ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಈ 2 ಇದು ಥಿಯರಮ್ಸ್ ಅಲ್ಲಿ ಸರ್ಕಲ್ಸ್ ಲೆಸ್ಸಿಂದ ಒಂದು ಥಿಯರಮ್ 3 ಮಾರ್ಕ್ಸ್ಗೆ ಪಕ್ಕಾ ಶೋರ್ 100% ಕೇಳ್ತಾನೆ. ನೆಕ್ಸ್ಟ್ ಥಿಯರಮ್ಸ್ ಬರುವಂಥದ್ದು 4 ಮಾರ್ಕ್ಸ್ ಥಿಯರಮ್. ಒಂದು BPT ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಒಂದು, ಇನ್ನೊಂದು AA ಸಿಮಿಲಾರಿಟಿ ಕ್ರೈಟೀರಿಯಾ. ಈ 2 ಥಿಯರಮ್ಸನ್ನು ಪಕ್ಕಾ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆಗಲೇಬೇಕು. ನೀವು ಆಗಿಲ್ಲ ಅಂದರೆ ಡೇ ಆ್ಯಂಡ್ ನೈಟ್ ಒಂದು ಮಾಡಿ ಪರ್ಫೆಕ್ಟ್ ಆಗಿ. ಬಟ್ ಇದರಲ್ಲಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, 4 ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ಅದ ನಂತರ ಬರೋಂಥದ್ದು ಗ್ರಾಫು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಫು ಕೂಡ 4 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾನೆ. ಫೈಂಡಿಂಗ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಮತ್ತು ರೈಟಿಂಗ್ ಔಟ್ ದ ಗ್ರಾಫ್ ಡ್ರಾ ಮಾಡುವಾಗ ತುಂಬ ಜನ ಮಿಸ್ಟೇಕ್ ಮಾಡ್ಕೋತಿರ್ತೀರಾ. ಇವತ್ತಿವರೆಗೂ ನಿಮಗೆ ಏನಾದರೂ ಗ್ರಾಫಲ್ಲಿ ಡೌಟ್ ಇತ್ತು ಅಂದರೆ ಬೇಗ ಹೋಗಿ ನಿಮ್ಮ ಟೀಚರನ್ನು ಕನ್ಸಲ್ಟ್ ಮಾಡಿ ಅದು ಇಮ್ಮಿಡಿಯೇಟಾಗಿ ಕಲ್ತ್ಕೊಳ್ಳಿ. ಬಿಕಾಸ್ 4 ಮಾರ್ಕ್ಸ್ ಡ್ಯಾಮ್ ಶೋರ್ ಫ್ರಮ್ ದ ಗ್ರಾಫ್. ನೆಕ್ಸ್ಟ್ ಇದೆ ಗ್ರಾಫ್ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಕ್ವಶನ್ಸನ್ನು ನೀವು ಮಾಡಿ. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇದೆ, ಇದನ್ನು ತೊಗೊಂಡು ನೀವು ಮಾಡ್ಬೋದು. ಏನಕ್ಕೆ ಇದು PDF ಈ ಥರ ಆಗ್ತಿದೆ ಸರ್, ನಮಗೆ PDF ಕಳಿಸ್ಕೊಡಿ ಸರ್ ಅಂತಾನು ಕೂಡ ತುಂಬ ಜನ ಮೆಸೇಜ್ ಮಾಡ್ತಿರ್ಬೋದು. ಸೊ ಆ್ಯಕ್ಚುಲಿ ದಿಸ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಯು ಆಲ್ ಪೀಪಲ್. ನೀವೆಲ್ಲ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ. ಈ ಥರ PDF ಬೇಕು, ಪಾಸಿಂಗ್ ಪ್ಯಾಕೇಜ್ ಬೇಕು, ಸ್ಕೋರಿಂಗ್ ಪ್ಯಾಕೇಜ್ ಬೇಕು, ಮತ್ತು ಪ್ರಾಕ್ಟೀಸ್ ಪೇಪರ್ಸ್ ಬೇಕು, ಈ ಥರ ತುಂಬ ಜನ ಮೆಸೇಜಸ್ ಮಾಡ್ತಿರ್ತೀರಾ ಮತ್ತು ಕಮೆಂಟ್ಸ್ ಹಾಕ್ತಿರ್ತೀರಾ PDF ಕಳಿಸಿ ಅಂತ. ಸೊ ಇದೆಲ್ಲದನ್ನು ಕೂಡ ಬೇರೆ ಬೇರೆ ಕಡೆ ಇರೋದ್ರಿಂದ ಒಂದು ಕಡೆ ತಗೊಬರೋದು ತುಂಬ ಇಂಪಾರ್ಟೆಂಟ್ ಇತ್ತು. ಐ ಹ್ಯಾವ್ ಸ್ಪೆಂಡೆಡ್ ಲಾಟ್ ಆಫ್ ಟೈಮ್ to combine all these resources and I have prepared some questions for you people. And ಈ ಕ್ವಶನ್ಸನ್ನು ಎಲ್ಲ ರೆಡಿ ಮಾಡಿ ಒಂದು ಬುಕ್ಕನ್ನು ನಾನು ಲಾಂಚ್ ಮಾಡ್ತಿದ್ದೀನಿ ಫಾರ್ ಯು ಪೀಪಲ್. ಸೊ ನೀವೆಲ್ಲರೂ ಕೂಡ ಆ ಬುಕ್ಕನ್ನು ಕೊಟ್ಟಿರೋಂಥದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಹೋಗಿ ರಿಜಿಸ್ಟರ್ ಯುವರ್ ಸೆಲ್ಫ್ ಟು ಬೈ ದ ಬುಕ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಆಲ್ಸೋ ಸ್ಕ್ಯಾನ್ ದ QR ಕೋಡ್ ಟು ಪರ್ಚೇಸ್ ದ ಬುಕ್ ದಟ್ ಈಸ್ ಕಾಲ್ಡ್ ಮೈಂಡ್ಫುಲ್ ಮ್ಯಾಥಮೆಟಿಕ್ಸ್ ಅಂತ ಬುಕ್ಕನ್ನು ನಾನು ಲಾಂಚ್ ಮಾಡಿದ್ದೀನಿ. ಎಲ್ಲರೂ ಕೂಡ ಹೋಗಿ ಬೇಗ ಬುಕ್ಕನ್ನು ತಗೊಳ್ಳಿ. ಮತ್ತು ಅದರಲ್ಲಿ ಇರೋಂಥದ್ದು ಕಂಟೆಂಟ್ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ನೀವು ಹೇಳ್ಬೋದು. ಬಿಕಾಸ್ ನಾನು ಮಾಡಿರೋಂಥದ್ದು ಇಷ್ಟು ವೀಡಿಯೋಸಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಆ ಬುಕ್ಕಲ್ಲಿ ನಾನು ಕವರ್ ಮಾಡಿದ್ದೀನಿ. ಎಲ್ಲ ಕ್ವಶನ್ಸ್ ಇದೆ, ಪ್ರಾಕ್ಟೀಸ್ ಪೇಪರ್ಸ್ ಇದೆ, ಮಾಡಲ್ ಪೇಪರ್ಸ್ ಇದೆ. ಅದ್ರ ಜೊತೆಯಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಿರೋ ಮಗುದು ಕೂಡ ಒಂದು ಆನ್ಸರ್ ಬುಕ್ಲೆಟ್ ಕಾಪಿನೂ ಕೂಡ ಆ ಬುಕ್ಕಲ್ಲಿದೆ. ಸೊ ಬೇಗ ಹೋಗಿ ಎಲ್ಲರೂ ಕೂಡ ಬುಕ್ಕನ್ನು ಪರ್ಚೇಸ್ ಮಾಡಿರೋರು ಕಮೆಂಟ್ ಮೂಲಕ ತಿಳಿಸಿ, ರಿಜಿಸ್ಟರ್ ಮಾಡಿರೋರು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ share this video to your friends. Let them also buy the book and support me. Thank you. Have a nice day.